ಸರ್, ಈಗ ಟ್ರಂಪ್ ವರ್ಸಸ್ ಇಂಡಿಯಾ. ಸೊ ಎಸ್ ಭಾರತದ ಶೇರ್ ಮಾರ್ಕೆಟ್ನ ಕತೆ ಏನು ಅನ್ನುವಂಥದ್ದು. ಸರ್, ಟ್ರಂಪು ನಿಮ್ಗೆ ಗೊತ್ತಿದೆ, ಇಡೀ ಪ್ರಪಂಚದ ಟ್ರಂಪ್ ಅನ್ನೋದಕ್ಕಿಂತ ಯು ಎಸ್ ಹ್ಮ್. ಈಸ್ ಅ ವರ್ಲ್ಡ್ ಸೂಪರ್ ಪವರ್. ಹ್ಮ್. ಅಲ್ಲಿ ಯು ಎಸ್ ಏನಕ್ಕೆ ಸೂಪರ್ ಪವರ್ ಆಗಿದೆ ಅಂದರೆ, ಯು ಎಸ್ ಹತ್ರ ಇರೋವಂಥ ಗೋಲ್ಡ್ ರಿಸರ್ವ್ಸು ಒಂದು ಸಾಕ್ಷಿ ಆಗುತ್ತೆ. ಹ್ಮ್. ಯು ಎಸ್ ಹತ್ರ ಎಷ್ಟು ಗೋಲ್ಡ್ ಇದೆ ಅಂದರೆ 8,000 ಟನ್ ಗೋಲ್ಡ್ ಇದೆ. ಹ್ಮ್. 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 ಭಾರತದ ಹತ್ರ ಎಷ್ಟು ಗೋಲ್ಡ್ ಇದೆ ಅಂದರೆ 808 ಟನ್. ಹ್ಮ್. ಸೊ ಅವ್ರ ಹತ್ರ 8,000 ಟನ್ ಇದೆ, ನಮ್ಮ ಹತ್ರ 800 ಟನ್ ಇದೆ. ಸೊ ವಿಚ್ ರಿಸರ್ವ್ಸ್ ಆರ್ ಮೋರ್? ಯು ಎಸ್ ರಿಸರ್ವ್ಸ್ ಆರ್ ವೆರಿ ಹೈ. ಹ್ಮ್. ಅವರ ಒಂದು ಅವರು ಏನು ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಲ್ಲ, ಫೆಡ್ರಲ್, ಆ ಒಂದು ಬ್ಯಾಂಕ್ ತುಂಬ ಸ್ಟ್ರಾಂಗ್ ಇದೆ. ನಮ್ಮ ಆರ್ ಬಿ ಐ ಸ್ಟ್ರಾಂಗ್ ಇದೆ, ಬಟ್ ಸ್ಟಿಲ್ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗೋದಕ್ಕೆ ಮೇಜರ್ ರೀಸನ್ಸ್ ಹ್ಮ್. ನಮ್ಮ ಗೋಲ್ಡ್ ರಿಸರ್ವ್ಸು ಕಡಿಮೆ ಇರೋದು ಒನ್ ಆಫ್ ದ ರೀಸನ್ ಆಗಿರ್ಬೋದು. ಆ್ಯಂಡ್ ವಿ ಇಂಪೋರ್ಟ್ ಮೋರ್. ಸೊ ನಾವು ಎಸ್ಪೆಷಲಿ ಕ್ರೂಡ್ ಆಯಿಲ್ ಅಂತೂ ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ಎಕ್ಸ್ಪೋರ್ಟ್ ತುಂಬ ಕಡಿಮೆ ಇದೆ. ಸೊ ವೆರಾಸ್ ಯು ಎಸ್ ಅಲ್ಲಿ ದೇ ಆಲ್ಸೋ ಇಂಪೋರ್ಟ್ ಎಲ್ಲನೂ ಮಾಡ್ಕೊಳ್ತಾರೆ. ಬಟ್ ನಾನು ಹೇಳ್ತಿರೋದು, ಏನೇ ಒಂದು ಪ್ರಪಂಚದಲ್ಲಿ ಏನೇ ಒಂದು ನಡೀತಾ ಇದ್ರೂ ಒಂದು ವೀಕೆಸ್ಟ್ ಕಂಟ್ರಿ, ಇವಾಗ ವೆನಿಜುಲಾ ದೇಶದ ಅಧ್ಯಕ್ಷನ ತಗೊಂಡೋಗಿ ಅಲ್ಲಿ ಸೆರೆ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇರಾನ್ ವಾರಲ್ಲಿ ಅಡ್ವಾಂಟೇಜ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಮುಖಾಂತರ ಬಂತು, ಕೆಲಸದಿಂದ ಎಷ್ಟೋ ಜನನ ತೆಗ್ದಾಕತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸತಿ ಯೋಚನೆ ಮಾಡಿ, ಬಗ್ಗೆನೇ ನಾನು ಮಾತಾಡಕ್ಕೆ ಹೋದರೆ, ಬಂತು. ಸೊ ಅಮೇರಿಕಾಗೆ ಇದು ಬೆನಿಫಿಟ್ ಜಾಸ್ತಿ, ಯಾಕಂದರೆ ಅಮೇರಿಕಾದಲ್ಲಿ ಕಡಿಮೆ ಜನಸಂಖ್ಯೆ ಇದ್ದಾರೆ. ಬರೋದ್ರಿಂದ ಎಲ್ಲ ಕೆಲಸಗಳಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ದೇಶದಲ್ಲಿ ಬಂದುಬಿಟ್ರೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅಫೆಕ್ಟ್ ಆಗೋದು ಡೆಫಿನೆಟ್ಲಿ ಇಂಡಿಯಾಗೆ. ಯಾಕಂದರೆ ಇಲ್ಲಿ ಎಲ್ಲದಕ್ಕೂ ಕೆಲಸ ಮಾಡೋದಕ್ಕೆ ಎಂಪ್ಲಾಯ್ಸ್ ಇದ್ದಾರೆ. ಬಂದು ಕೆಲಸಗಳೆಲ್ಲ ತೆಗ್ದಾಕ್ಬಿಟ್ರೆ ಇಟ್ ವಿಲ್ ಅಫೆಕ್ಟ್ ಎಸ್ಪೆಷಲಿ ದ ಹೈ ಪಾಪ್ಯುಲೇಟೆಡ್ ಇರೋ ಅಂಥ ದೇಶ.